ಸ್ನೇಹಜೀವಿ ಗೆಳೆಯರ ಬಳಗ ಸಾಹಿತ್ಯಿಕ ಘಟಕ ವತಿಯಿಂದ ಪ್ರಶಸ್ತಿ ಪ್ರದಾನ ಮತ್ತು ಸಂಕ್ರಾಂತಿಯ ಸಂಭ್ರಮ. ಬಾಗಲಗುಂಟೆಯ ಮಾರಮ್ಮ ದೇವಸ್ಥಾನದ ಹಿಂಭಾಗ ರಂಗಮಂದಿರದಲ್ಲಿ ಇದೇ ಜನವರಿ 21ರಂದು ಭಾನುವಾರ ಹಮ್ಮಿಕೊಂಡಿರುವ ಸ್ನೇಹಜೀವಿ ಗೆಳೆಯರ ಬಳಗ ಸಾಹಿತ್ಯಿಕ ಘಟಕದ ವತಿಯಿಂದ ಸಂಕ್ರಾಂತಿ ಸಂಭ್ರಮ 2024 ಆಚರಿಸಲಾಗ್ತಾ ಇದೆ. ಕಾರ್ಯಕ್ರಮದ ಸರ್ವಾಧ್ಯಕ್ಷತೆಯನ್ನು ಹಿರಿಯ ಕಲಾವಿದರಾದ BR ಶ್ರೀನಿವಾಸ ಮೂರ್ತಿ ವಹಿಸಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಎಸ್ ಮುನಿರಾಜು ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಬೆಂಗಳೂರು ನಗರ ಜಿಲ್ಲಾ ಕಸಾಪ ಅಧ್ಯಕ್ಷ ಎಂ ಪ್ರಕಾಶ್ ಮೂರ್ತಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸ್ವಾಭಿಮಾನಿ ಕರ್ನಾಟಕ ವೇದಿಕೆಯ ಅಧ್ಯಕ್ಷ ದ್ವಾರನಕುಂಟೆ ಪಾತಣ್ಣ ಆಗಮಿಸಲಿದ್ದು, ಗಾಯಕಿ, ಸಂಗೀತ ನಿರ್ದೇಶಕಿ ಸಂಗೀತ ಗಂಗಾ, ಡಾಕ್ಟರ್ ಹೇಮಾ ಪ್ರಸಾದ್, ಸಾಂಸ್ಕೃತಿಕ ಚಿಂತಕ ಬರಹಗಾರ DB ಮಲ್ಲಿಕಾರ್ಜುನ ಸ್ವಾಮಿ, ಉದಯೋನ್ಮುಖ ಬರಹಗಾರ್ತಿ ಪೂರ್ಣಿಮಾ ರವಿ ಭಾಗವಹಿಸಲಿದ್ದಾರೆ. ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಹಿರಿಯ ಸಾಹಿತಿ ವಿಜಯ್ ಪದ್ಮಶಾಲಿ, ಮುಖ್ಯ ಅತಿಥಿ ಜಯ ಕರ್ನಾಟಕ ಸಂಘಟನೆ ರಾಜ್ಯ ಅಧ್ಯಕ್ಷರಾದ BN ಜಗದೀಶ್, ಸಾಹಿತಿ ಹಾಗೂ ಸಮಾಜ ಸೇವಕ ಡಾಕ್ಟರ್ ಶ್ವೇತಾ ಪ್ರಕಾಶ್, ಹಿರಿಯ ಸಾಹಿತಿ D ಪದ್ಮನಾಭ, ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ರಾಜ್ಯ ಅಧ್ಯಕ್ಷರಾದ ಹನುಮಂತಪ್ಪ ಮೇಡೆಗಾರ್, ಕನ್ನಡ ಮನ ತೇರು ಬಳಗದ ನಿರ್ವಾಹಕಿ ಸುಜಾತ ರವೀಶ್, ಬಲವಂತ ಸಿ ಮೊರಟಗಿ, ಕನ್ನಡ ರತ್ನ ಹರೀಶ್ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಕವಿಗೋಷ್ಠಿ ಹಾಗೂ ಸ್ನೇಹಜೀವಿ ರತ್ನ ಪ್ರಶಸ್ತಿ ಪ್ರದಾನ, ಗೀತ ಗಾಯನ, ಪುಸ್ತಕ ಲೋಕಾರ್ಪಣೆ, ನೃತ್ಯ ಪ್ರದರ್ಶನ ನಡೆಯಲಿದೆ ಅಂತ ಸ್ನೇಹಜೀವಿ ಗೆಳೆಯರ ಬಳಗದ ಸಂಸ್ಥಾಪಕ ಅಧ್ಯಕ್ಷ ಶಶಿಕಾಂತ್ ರಾವ್ ತಿಳಿಸಿದ್ದಾರೆ. ಉಪಾಧ್ಯಕ್ಷ ಪ್ರಕಾಶ್ ಎನ್ ಜಿಂಗಾಡೆ, ಕಾರ್ಯದರ್ಶಿ ಗಂಗಾಧರ್ ಕಂಬಿಮಠ, ಖಜಾಂಚಿ ಅಜಯ್ ಕುಮಾರ್ ಕಾರ್ಯಕ್ರಮದ ನಿರ್ವಹಣೆ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸ್ನೇಹಜೀವಿ ಗೆಳೆಯರ ಬಳಗ ಸಾಹಿತ್ಯಿಕ ಘಟಕ ಬೆಂಗಳೂರು ಇದರ ವತಿಯಿಂದ 21 ಜನವರಿ 2024 ಭಾನುವಾರದಂದು ಬಾಗಲಗುಂಟೆಯ ಮಾರಮ್ಮ ದೇವಸ್ಥಾನದ ಹಿಂಭಾಗದಲ್ಲಿರತಕ್ಕಂತಹ ರಂಗಮಂದಿರದಲ್ಲಿ ಈ 3ನೇ ವರ್ಷದ ಸಾಹಿತ್ಯ ಸಂಭ್ರಮ, ಸಂಕ್ರಾಂತಿ ಸಾಹಿತ್ಯ ಸಂಭ್ರಮ ಅನ್ನುವಂತ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷತೆಯನ್ನು ಬಾಗಲಗುಂಟೆ ಗ್ರಾಮದ ಹಿರಿಯ ಕಲಾವಿದರಾದಂತಹ BR ಶ್ರೀನಿವಾಸ ಮೂರ್ತಿ ಅವರು ವಹಿಸಿಕೊಂಡಿರ್ತಾರೆ. ಹಾಗೂ ಉದ್ಘಾಟನೆಯನ್ನು ನಮ್ಮ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಮುನರಾಜಣ್ಣನವರು ನೆರವೇರಿಸಿಕೊಡಲಿದ್ದಾರೆ. ಈ ಸಂಕ್ರಾಂತಿ ಸಾಹಿತ್ಯ ಸಂಭ್ರಮದಲ್ಲಿ ಬೆಳಿಗ್ಗೆ 8:30 ಅಷ್ಟೊತ್ತಿಗೆ ನಮ್ಮ ಬಾಗಲಗುಂಟೆಯ ಮುಖ್ಯ ದ್ವಾರದಿಂದ ಕನ್ನಡ ತಾಯಿ ಭುವನೇಶ್ವರಿಯ ಮೆರವಣಿಗೆಯನ್ನು ಮಾಡಲಿದ್ದೇವೆ. ಹಾಗೂ ಈ ಮೆರವಣಿಗೆಯಲ್ಲಿ ಹಲವಾರು ಕನ್ನಡ ಪರ ಸಂಘಟನೆಗಳು ಭಾಗವಹಿಸಲಿವೆ. ನಮ್ಮೊಂದಿಗೆ ವಾದ್ಯಘೋಷಗಳೊಂದಿಗೆ ನಡಿಗೆಯಲ್ಲಿ ಬಂದು ಮಾರಮ್ಮನ ದೇವಸ್ಥಾನದ ಹತ್ತಿರ ಗೋಪೂಜೆ ಮಾಡಿ ನಂತರ ವೇದಿಕೆ ಕಾರ್ಯಕ್ರಮಗಳು ಪ್ರಾರಂಭವಾಗಲಿವೆ. ವೇದಿಕೆ ಕಾರ್ಯಕ್ರಮದಲ್ಲಿ ಗೀತ ಗಾಯನ ಇರ್ತದೆ, ಆಮೇಲೆ ನೃತ್ಯಗಳು ಇರ್ತವೆ, ಹಾಗೂ ಪುಸ್ತಕ ಲೋಕಾರ್ಪಣೆಯನ್ನು ಕೂಡ ಇಟ್ಕೊಂಡಿದ್ದೇವೆ. ನಂತರ ಕವಿಗೋಷ್ಠಿ ಕಾರ್ಯಕ್ರಮ ಇದೆ. ಕವಿಗೋಷ್ಠಿಯಲ್ಲಿ ಸುಮಾರು 50 ಜನ ಕವಿಗಳು ಭಾಗವಹಿಸಲಿದ್ದಾರೆ. ಬೆಳಗಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ನಗರ ಜಿಲ್ಲಾ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತಿನ ನಗರ ಜಿಲ್ಲಾ ಅಧ್ಯಕ್ಷರಾದಂತಹ ಎಂ ಪ್ರಕಾಶ್ ಮೂರ್ತಿ ಅವರು ಬೆಳಗಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ನಂತರ ಮಧ್ಯಾಹ್ನದ ಅಧ್ಯಕ್ಷತೆಯನ್ನು ಹಿರಿಯ ಸಾಹಿತಿಗಳಾದಂತಹ ಶ್ರೀಮತಿ ವಿಜಯ ಪದ್ಮಶಾಲಿ ಅವರು ವಹಿಸಿಕೊಂಡಿರ್ತಾರೆ. ಮತ್ತು ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳ ಸ್ಥಾನದಲ್ಲಿ ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ನಮ್ಮೊಂದಿಗೆ ಈ ಸಾಹಿತ್ಯ ಸಂಭ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಸಮಸ್ತ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ನಾಗರಿಕರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ.